ಆತ ಪ್ರತಿನಿತ್ಯ ಮನೆ ಮನೆಗೆ ಪೇಪರ್ ಹಾಕುವ ಯುವಕ. ಪೇಪರ್ ಹಾಕುವುದರ ಜೊತೆಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಎಂಎ ವಿದ್ಯಾಭ್ಯಾಸ ಕೂಡ ಮಾಡುತ್ತಿದ್ದ. ಆತ ಇದೀಗ ಕಷ್ಟಪಟ್ಟು ಓದಿ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ. ಹಾಗಿದ್ದರೆ ಯಾರಾತ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರತಿನಿತ್ಯ ಮನೆ ಮನೆಗೆ ಪೇಪರ್ ಹಾಕುತ್ತಾ ಎಂಎ ಓದುತ್ತಿದ್ದ ಹುಡುಗ. ಪತ್ರಿಕೋದ್ಯಮ ವಿಭಾಗದಲ್ಲಿ 2 ಚಿನ್ನದ ಪದಕ ಪಡೆದ ಚಂದನ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲದ ಚಂದನ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿಯ ಪತ್ರಿಕೆಯೊಂದರ ಏಜೆಂಟ್ ಹಾಗೂ ವರದಿಗಾರ ಚನ್ನಮಲ್ಲಿಕಾರ್ಜುನ ಆಚಾರ್ ಅವರ ಪುತ್ರ ವಿಎಂ ಚಂದನ್ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಯಲ್ಲಿ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ ಎಂಎ ಓದುತ್ತಿದ್ದ. ಪ್ರತಿನಿತ್ಯ ಮನೆ ಮನೆಗೆ ಪತ್ರಿಕೆಗಳನ್ನು ವಿತರಿಸುವ ಕೆಲಸ ಮಾಡುತ್ತಿದ್ದ ಚಂದನ್ ಬಳಿಕ ಕಾಲೇಜಿಗೆ ಬರುತ್ತಿದ್ದನಲ್ಲದೆ ಅಂದಿನ ಪಾಠವನ್ನ ಅಂದೇ ಓದುವ ಹವ್ಯಾಸ ಕೂಡ ಬೆಳೆಸಿಕೊಂಡಿದ್ದ ಚಂದನ್ ಇದೀಗ ಕಷ್ಟಪಟ್ಟು ಓದಿ ಪತ್ರಿಕೋದ್ಯಮ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಚಿನ್ನದ ಹುಡುಗ ಎನಿಸಿಕೊಂಡಿದ್ದಾನೆ. ಶ್ರೀ ಮಂಜುನಾಥ ಸ್ವಾಮಿ ವಿದ್ಯಾಸಂಸ್ಥೆ ದಾವಣಗೆರೆ ಚಿನ್ನದ ಪದಕ ಹಾಗೂ ಶ್ರೀ ಅಥಣಿ ಕೊಟ್ರಪ್ಪ ಇವರ ಚಿನ್ನದ ಪದಕ, ಶ್ರೀ ಆರೋಢ ದಾಸೋಹಿ ಧರ್ಮ ಚಿಂತಾಮಣಿ ಮಹಾಶರಣ ಮಾಗನೂರು ಬಸಪ್ಪ ಸ್ಮಾರಕ ಚಿನ್ನದ ಪದಕ, ಹೀಗೆ 3 ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಜನವರಿ 30ರಂದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಹಮ್ಮಿಕೊಂಡಿದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿಎಂ ಚಂದನ್ ಚಿನ್ನದ ಪದಕಗಳನ್ನು ಸ್ವೀಕರಿಸಿದರು. ತುಂಬ ಖುಷಿ ಆಗ್ತಾ ಇದೆ. ನಾನು ಪೇಪರ್ ಹಾಕಿ ಬರ್ತಾ ಇದ್ದೆ. ಕಾಲೇಜಿಗೆ ಬಂದು ಇಲ್ಲಿ ಕಾಲೇಜಲ್ಲಿ ಎಲ್ಲ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, ಮತ್ತು ಸಂಜೆ ಮನೆಗೆ ಹೋಗಿ ಓದ್ಕೊತಾ ಇದ್ದೆ. ಇದರಿಂದ ನನಗೆ ರ್ಯಾಂಕ್ ಬರಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಯಾವ ರೀತಿ ಅಂತ ಅಂದರೆ ಎಕ್ಸಾಮ್ಗಳಿಗೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಿ? ಯಾವ ರೀತಿ ಇತ್ತು ಡಿಪಾರ್ಟ್ಮೆಂಟಲ್ಲಿ? ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ಸರ್? ಉತ್ತಮ ಡಿಪಾರ್ಟ್ಮೆಂಟಲ್ಲಿ ಉತ್ತಮವಾಗಿ ಪಾಠ ಮಾಡ್ತಾ ಇದ್ದಾರೆ, ಉತ್ತಮ ವಾತಾವರಣ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಿಮಗೆ? PhD ಮಾಡಬೇಕು ಅಂತ ಇದ್ದೀನಿ, ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ಮುಂದುವರಿಬೇಕು ಅಂತ ಇದ್ದೀನಿ. ಪತ್ರಿಕೋದ್ಯಮ ವಿಭಾಗದಲ್ಲಿ ಚಂದನ್ 2 ಚಿನ್ನದ ಪದಕಗಳನ್ನು ಪಡೆದಿದ್ದು ಸಂತೋಷ ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಪತ್ರಿಕೋದ್ಯಮದಲ್ಲಿ ಮುಂದುವರಿಯಬೇಕೆಂಬ ಕನಸನ್ನು ಕೂಡ ಚಂದನ್ ಹೊಂದಿದ್ದಾನಲ್ಲದೆ PhD ಮಾಡಬೇಕೆಂಬ ಆಸೆಯನ್ನ ಕೂಡ ಹೊಂದಿರುವ ಚಂದನ್ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ನಾನು ಪೇಪರ್ ಹಾಕಿ ಬರ್ತಾ ಇದ್ದೆ. ಕಾಲೇಜಿಗೆ ಬಂದು ಇಲ್ಲಿ ಕಾಲೇಜಲ್ಲಿ ಎಲ್ಲ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, ಮತ್ತು ಸಂಜೆ ಮನೆಗೆ ಹೋಗಿ ಓದ್ಕೊತಾ ಇದ್ದೆ. ಇದರಿಂದ ನನಗೆ ರ್ಯಾಂಕ್ ಬರಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಯಾವ ರೀತಿ ಅಂತ ಅಂದರೆ ಎಕ್ಸಾಮ್ಗಳಿಗೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಿ? ಯಾವ ರೀತಿ ಇತ್ತು ಡಿಪಾರ್ಟ್ಮೆಂಟಲ್ಲಿ? ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ಸರ್? ಉತ್ತಮ ಡಿಪಾರ್ಟ್ಮೆಂಟಲ್ಲಿ ಉತ್ತಮವಾಗಿ ಪಾಠ ಮಾಡ್ತಾ ಇದ್ದಾರೆ, ಉತ್ತಮ ವಾತಾವರಣ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಿಮಗೆ? PhD ಮಾಡಬೇಕು ಅಂತ ಇದ್ದೀನಿ, ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ಮುಂದುವರಿಬೇಕು ಅಂತ ಇದ್ದೀನಿ. ಒಟ್ಟಿನಲ್ಲಿ ಮನೆ ಮನೆಗೆ ಪೇಪರ್ ಹಾಕುತ್ತಿದ್ದ ಹುಡುಗ ಚಂದನ್ ಇದೀಗ ಎಂಎ ಪತ್ರಿಕೋದ್ಯಮದಲ್ಲಿ 2 ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದ್ದು ಕುಟುಂಬಸ್ಥರಲ್ಲಿ ಸಂತಸ ಇಮ್ಮಡಿಗೊಳಿಸುವಂತೆ ಮಾಡಿದಂತೂ ಸುಳ್ಳಲ್ಲ.